ಹಳ್ಳಿಯ ಸೊಗಡಿನಲ್ಲಿ ನಾಗರ ಪಂಚಮಿ. ಇಳಕಲ್ ಸೀರೆಯಲ್ಲಿ ಮಿಂಚಿದ ಮಹಿಳೆಯರು. ಅರಮನೆ ಮೈದಾನದಲ್ಲಿ ನಮ್ಮೂರ ನಾಗರ ಪಂಚಮಿ. ಕೋಲಾಟ ಡ್ಯಾನ್ಸ್ಗೆ ಮಸ್ತ್ ಮಜಾ. ಗ್ರಾಮೀಣ ಸೊಗಡಿಗೆ ರಾಜಧಾನಿ ಸಾಕ್ಷಿ. ನಾಡಿನಾದ್ಯಂತ ನಾಳೆ ನಾಗರ ಪಂಚಮಿ ಹಬ್ಬ ಸಂಭ್ರಮ. ಆದ್ರೆ ಇವತ್ತೇ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಉತ್ತರ ಕರ್ನಾಟಕದ ಹಳ್ಳಿ ಸೊಗಡನ್ನ ಮರುಸೃಷ್ಟಿಸಿ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಮಿಂಚಿದ್ದು ಡ್ಯಾನ್ಸ್, ಕೋಲಾಟ ಸೇರಿದಂತೆ 10 ಕಾರ್ಯಕ್ರಮಗಳ ಮೂಲಕ ನಮ್ಮೂರ ನಾಗರ ಪಂಚಮಿ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ಸಲದಾನೆ ಈ ಸಲ ಕೂಡ ಹೆಣ್ಮಕ್ಳು ಎಲ್ಲ ಉತ್ಸಾಹದಿಂದ ಅತ್ಯಂತ ನಮ್ಮ ಉತ್ತರ ಕರ್ನಾಟಕದ ಬಟ್ಟೆ, ಸೀರೆ, ಒಡವೆ ಎಲ್ಲವನ್ನೂ ಹಾಕ್ಕೊಂಡು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಬಂದಿದ್ದಾರೆ. ಮೂಗಲ್ಲು ನತ್ತು ಹಾಕ್ಕೊಂಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ತಿಂಡಿಗಳು ಅಂತಂದರೆ ಎಲ್ಲ ಥರದ ಉಂಡೆಗಳನ್ನು, ಬೆಲ್ಲದಲ್ಲಿ ಮಾಡಿರೋ ಉಂಡೆಗಳನ್ನು ಇಟ್ಟಿದ್ದಾರೆ. ಆರೋಗ್ಯದ ಪ್ರಕಾರ ಬೆಲ್ಲದಲ್ಲಿ ಮಾಡಿರೋ ಉಂಡೆಗಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಉತ್ತರ ಕರ್ನಾಟಕದ ಯಾವುದೇ ಹಬ್ಬ ಹರಿದಿನ, ಯಾವುದೇ ಊಟ ತಿಂಡಿ ತಗೊಳ್ಳಿ, ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ರುಚಿಕರವಾದಂಥ ಆಹಾರವನ್ನೇ ಮಾಡ್ತಾರೆ. ಇವತ್ತು ಊಟಕ್ಕೂ ಕೂಡ ಹಾಗೆ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಅಂತಂದರೆ ನಾಗಪಂಚಮಿ ಅಂತಂದರೆ ಹೆಣ್ಣುಮಕ್ಕಳು ತವರು ಮನೆಗೆ ಹೋಗೋದು. ಗಂಡನ ಮನೆಯಲ್ಲಿ ಎಲ್ಲ ಕಷ್ಟಗಳಿದ್ದದ್ದನ್ನು ಮರೆತು ಸಂತೋಷದಿಂದ ತವರು ಮನೆಗೆ ಹೋಗಿ ತಾನು ಹುಟ್ಟಿದ ತಂದೆ ತಾಯಿಗಳಲ್ಲದೆ ಅಣ್ಣ ತಮ್ಮಂದರು ಎಲ್ಲ ಚಿಕ್ಕಪ್ಪರ ಜೊತೆಗೆ ಸಂಭ್ರಮ ಪಡುವಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ತವರು ಮನೆ ಬಿಟ್ಟು ಬಂದವರು ಸೇರಿಕೊಂಡು ಇದೇ ಒಂದು ದೊಡ್ಡ ಕುಟುಂಬ ಅಂತ ಅವರು ಸಂಭ್ರಮಿಸ್ತಾ ಇರೋದನ್ನು ನೋಡಿದ್ರೆ ಬಹಳ ಸಂತೋಷ ಆಗತ್ತೆ. ಹಳ್ಳಿಲು ಒಂದ್ ಕಡೆ ಡ್ಯಾನ್ಸ್, ಮತ್ತೊಂದ್ ಕಡೆ ಕೋಲಾಟ, ಇಂತಹ ಗ್ರಾಮೀಣ ಸೊಗಡಿನ ದೃಶ್ಯಗಳು ಕಂಡು ಬಂದಿದ್ದು ನಮ್ಮೂರ ನಾಗರ ಪಂಚಮಿ ಕಾರ್ಯಕ್ರಮದಲ್ಲಿ. ಅರಮನೆ ಮೈದಾನದ ಗಾಯತ್ರಿ ವಿಹಾರ ಪ್ರವೇಶ ದ್ವಾರದ ವೃಕ್ಷ ಸಾಂಪ್ರದಾಯಿಕ ಕಲಾಮಂಟಪದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯೆ, ಹಿರಿಯ ಕಲಾವಿದೆ ಉಮಾಶ್ರೀ, ಖ್ಯಾತ ವೈದ್ಯೆ ವಿಜಯಲಕ್ಷ್ಮಿ ಬಾಲೇಕುಂದ್ರಿ, ಮೀನಾಕ್ಷಿ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಗಣ್ಯರು ಹಾಗೂ ಚಲನಚಿತ್ರ ನಟಿಯರು ಭಾಗವಹಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳೆಲ್ಲ ಸೇರಿ ಸಂತೋಷ ಪಡೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಿರಿಯ IAS ಅಧಿಕಾರಿ ಶಿವಯೋಗಿ ಕಳಸದ್ ಅವರ ಮನೆಯಲ್ಲಿ ಆರಂಭವಾದ ಈ ಆಚರಣೆ ಮೊದಲ ಬಾರಿಗೆ 10 ಮಹಿಳೆಯರನ್ನ ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ನಾಗರ ಪಂಚಮಿ ಹಬ್ಬವನ್ನ ವರ್ಣರಂಜಿತವಾಗಿ ದೊಡ್ಡ ಮಟ್ಟದಲ್ಲಿ ಆಚರಿಸುವಂತಾಗಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೇಕುಂದ್ರಿ ಅವರು ನಮಗೆ ಹೇಳ್ತಾ ಇದ್ರು, ಇಲ್ಲ ಮಾಡು. ನನ್ನ ಉದ್ದೇಶ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಹೆಣ್ಣು ಮಕ್ಕಳ ಹಬ್ಬ ಅಂದ್ರೆ ನಮ್ಗೆ ನಾಗರ ಪಂಚಮಿ ರೀ, ಅದು ಉಳಿಬೇಕು ಅಂತ ನಂದು ಆಸೆ. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು. ಇಲ್ಲೇ ಬೆಂಗಳೂರಿಗೆ ವರ್ಗಾವಣೆ ಆದಮೇಲೆ ಬಂದ ಮೇಲೆ ನಾವು ಹಬ್ಬ ಮಾಡೋಕ್ಕೆ ಆಗತ್ತಿರಲಿಲ್ಲ. ಅಲ್ಲೇ ನಮ್ಮ ಊರ ಕಡೆ ಹೋದಾಗ ನಾವು ಸಣ್ಣವರಿದ್ದಾಗ ಭಾಳಷ್ಟು ಚಂದ ಗೆಳತಿಯರಾಗಲಿ ಅಣ್ಣ ತಮ್ಮರಾಗಲಿ ಎಲ್ಲರೂ ಕೂಡಿ ಆಚರಿಸ್ತಿದ್ವಿ. ಯಾವಾಗ ನಾವು ಈ ಕಡೆ ಬಂದ್ವಿ, ಈ ಒಂಥರ ವೆಸ್ಟರ್ನ್ ಕಲ್ಚರ್ಗೆ ಅಡ್ಜಸ್ಟ್ ಆಗಿಬಿಟ್ಟಾರೆ. ಯಾರೂ ಉಂಡಿ ಮಾಡೋಂಗಿಲ್ಲ, ಜೊಕಾಲಿ ಆಡೋಂಗಿಲ್ಲ, ಆಮೇಲೆ ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಅದಕ್ಕೆ ನನಗೇನು ಅನ್ನಿಸ್ತು, ಈ ಹಬ್ಬ ನಾವು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ನಮ್ಮ ಊರ ಕಡೆಯವ್ರದ್ದು ಅಂಥೇಳಿ. ಅಗದಿ ಕರೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಹೆಣ್ಮಕ್ಳು ಅಂದ್ರೆ ಅಕ್ಕ ತಂಗಿಯರ ಜೋಡಿ ಇಲ್ಲಿ ಮಾಡ್ಬೇಕಂತ ನಾನು ಮಾಡಿದೆ. ಬಟ್ ಜಾಸ್ತಿ ಈಗ ಬೆಂಗಳೂರು ಮಂದಿನ ಬರ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಹಳ್ಳಿಯ ಸೊಗಡನ್ನ ನಗರದ ಜನರಿಗೆ ಪರಿಚಯಿಸುವ ಹಾಗೂ ಅದನ್ನೇ ಮರುಸೃಷ್ಟಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನ ಸಂಪೂರ್ಣ ಗ್ರಾಮೀಣ ಶೈಲಿಯಲ್ಲಿ ಆಯೋಜಿಸಲಾಗಿದೆ. ಖುಷಿ ಆಗ್ತಾ ಇದೆ ನಮಗೆ. ಅದ್ದೂರಿಂದ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಸೇರಿ ಇದನ್ನು ನಮ್ಮ ಸಂಸ್ಕೃತಿ ಹೋಗದೆ ಇರೋ ಥರ, ಅಂದರೆ ಮರ್ತು ಹೋಗದೆ ಇರೋ ಥರ ನಾವು ಇಲ್ಲಿ ಬೆಂಗಳೂರಲ್ಲಿ ಆಚರಿಸ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ನಮ್ಮ ಕೆಲಸದ ಕಾರಣ ಇಲ್ಲಿ ಬಂದು ನೆಲೆಸಿರೋದ್ರಿಂದ ಈಗ ನಾವೆಲ್ಲ ಒಟ್ಟುಗೂಡಿ ನಮ್ಮ ಹಬ್ಬ ನಾಗರ ಪಂಚಮಿ ಹಬ್ಬನ ಇಲ್ಲಿ ಆಚರಿಸ್ತಾ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದ್ದು ಮಹಿಳೆಯರ ಸಾಂಪ್ರದಾಯಿಕ ಇಳಕಲ್ ಸೀರೆಗಳ ವೈಭವ. ನಾಗಪೂಜೆ ಹಾಗೂ ಗೋಪೂಜೆಯೊಂದಿಗೆ ಆರಂಭವಾದ ಆಚರಣೆಯಲ್ಲಿ ಕೋಲಾಟ, ಪಗಡಿ, ಸೇಮಿಗೆ ಹೊಸೆಯುವುದು, ರೊಟ್ಟಿ ಬಡಿಯುವುದು, ರಂಗೋಲಿ ಬಿಡಿಸುವುದು, ಲಾಡು ಕಟ್ಟುವುದು, ಶೇಂಗಾ ಒಡೆಯುವುದು, ಕಬ್ಬು ಹಾಗೂ ಜಿಲೇಬಿ ತಿನ್ನುವ ಸ್ಪರ್ಧೆ ಸೇರಿದಂತೆ
10 ಮನೋರಂಜನಾ ಕಾರ್ಯಕ್ರಮಗಳನ್ನ ನಡೆಸಲಾಯಿತು. ಒಟ್ನಲ್ಲಿ ಗ್ರಾಮೀಣ ಭಾಗದ ಕೌಶಲ್ಯ ಮತ್ತು ಸಂಪ್ರದಾಯವನ್ನ ನೆನಪಿಸುವ ರೋಚಕ ಸ್ಪರ್ಧೆಗಳ ಜೊತೆಗೆ ಬಟ್ಟೆ ಕಸೂತಿ, ಬುಟ್ಟಿ ಬ್ಯಾಲೆನ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಗಮನ ಸೆಳೆದವು. ನಾಗರ ಪಂಚಮಿನ ಸುಮಾರು 7 ವರ್ಷದಿಂದ ಮಾಡ್ಕೊತ ಬಂದೀವಿ ಬ್ಯಾಂಗ್ಳೂರೊಳಗೆ. ಎಸ್ಪೆಷಲಿ ಬ್ಯಾಂಗ್ಳೂರೊಳಗೆ ಯಾಕೆ ಮಾಡ್ತೀವಿ ಅಂತಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ್ದು ಒಂದು ಕಲ್ಚರು ಇಲ್ಲಿ ಕಂಟಿನ್ಯೂ ಆಗಲಿ ಅಂತ ಅನ್ನೋದು. ಬೇರೆ ಬೇರೆ ರಾಜ್ಯದ ಎಲ್ಲ ಹಬ್ಬಗಳನ್ನು ಮಾಡ್ತಾರೆ, ಆದರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಹಬ್ಬವಾದ ನಾಗಪಂಚಮಿ ಬಹಳ ವಿಶೇಷ. ಅದು ಹೆಣ್ಮಕ್ಳಿಗೆ ಈ ಹಬ್ಬ ಅಂತಂತಂದ್ರೆ ನಾವು ಊರ್ಲಿಂದ ಮಾಡಿದಂಥ ಉಂಡಿ ತಂದು, ತವ್ರ ಮನೆಯಿಂದ ಉಂಡಿ ತಂದು, ಬೇರೆ ಬೇರೆ ಥರದ್ದು ಆಟ ಆಡಿ ನಾವೆಲ್ಲ ನಲಿತೀವಿ. ಅದೇ ಥರ ಈ ಒಂದು ಪ್ಯಾಲೇಸ್ ಗ್ರೌಂಡ್ ಒಳಗೆ ಈ ಒಂದು ಹಬ್ಬ ಮಾಡಬೇಕು ಅಂತಂತಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ರೂಢಿ ಆಗ್ಬಿಟ್ಟೈತಿ ಅಂತಂತಂದ್ರೆ ಈ ಸರ್ತಿ ಯಾವಾಗ ಪಂಚಮಿ ಅಂತ ಕೇಳ್ತಾರೆ. ಸೊ ಈ ಸರ್ತಿ ಪಂಚಮಿ ಹಬ್ಬ ಭಾಳ ವಿಶೇಷ. ಎದಕ್ಕಂತಂದರೆ ಇಲ್ಲಿ ತುಂಬ ಸ್ಟಾಲ್ಸ್ ಬೇರೆ ಬಂದುಬಿಟ್ಟೈತಿ. ಈ ಸರ್ತಿ ಸ್ಟಾಲ್ಸು ನಾವು ಸುಮ್ಮನೆ ಸ್ವಲ್ಪ ಮಾಡ್ತಿದ್ವಿ, ಸ್ವಲ್ಪ ಮಟ್ಟಿಗೆ ನಮ್ಮವರ ಯಾರು ಗೊತ್ತದಾರ ಅವರಿಗೆ. ಬಟ್ ಅದು ಎಷ್ಟು ಫೇಮಸ್ ಆಗಿಬಿಟ್ಟೈತಿ ನಾವು ಮಾಡೋ ಪಂಚಮಿ ಅಂತಂತಂದ್ರೆ ಈ ಸರ್ತಿ ನಾವು ಸ್ಟಾಲ್ ಹಾಕ್ತೀವಿ, ನೀವು ಸ್ಟಾಲ್ ಹಾಕ್ತೀವಿ ಅಂತಂದ್ಬಿಟ್ಟು. ಇನ್ನು ಹೆಂಗಳೆಯರ ಪ್ರೀತಿಯ ವಸ್ತುವಾದ ಸೀರೆ, ಆಭರಣಗಳ ಸ್ಟಾಲ್ಗಳು ಕೂಡ ವಿಶೇಷ ಆಕರ್ಷಣೆಯಾಗಿತ್ತು. ಒಟ್ಟಾರೆ ನಗರದಲ್ಲೇ ಹಳ್ಳಿಯ ಸೊಗಡಿನ ಹಬ್ಬವೇ ನಿರ್ಮಾಣವಾಗಿತ್ತು. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಬಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.